ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನಿವತ್ತು ಉತ್ತಪ್ಪ ಹೇಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಮನೇಲಿ ಫಂಕ್ಷನ್ ಆಗಿತ್ತಲ್ಲ, ಅದರದ್ದು ಬೀಗರು ಏನೇನು ಊಟ ತಂದಿದ್ರು ಅಂತೆಲ್ಲ ನಿಮಗೆ ಫಸ್ಟ್ ತೋರಿಸ್ತೀನಿ ನಾನು. ಇದನ್ನೆಲ್ಲ ಅವರು ಬೀಗರು ಅವ್ರ ಮನೆಯಿಂದ ಎಲ್ಲ ತಂದಿದ್ರು. ಅದಕ್ಕಿಂತ ಮುಂಚೆ ನಾವು ಇದಕ್ಕೆಲ್ಲ ಪೂಜೆ ಮಾಡಬೇಕು. ಇದು ಶ್ರೀಮಂತದ್ದು ಊಟ. ಹಿಂದಿನ ದಿನ ಬುತ್ತಿ ಅಂತ ತಂದಿರ್ತಾರೆ, ತೋರ್ಮನೆ ಬುತ್ತಿ ಅಂತ. ಇದಕ್ಕೆ ಮುಂಚೆ ನಾವೆಲ್ಲ ವಿಭೂತಿ, ಕುಂಕುಮ, ಆಮೇಲೆ ಸ್ವಲ್ಪ ಊದಿನ ಕಡ್ಡಿ ಹೋಗಿ ಆಮೇಲೆಲ್ಲ ಓಪನ್ ಮಾಡಬೇಕು. ಸೆಕೆಂಡ್ ರೌಂಡ್ ಮಾಡ್ಬೇಕ್ರಿ ಬೀಗ್ರೂಟ ಫಸ್ಟ್ ಇದನ್ನ ಮಾಡ್ಬೇಕಂತ. ಮನೇಲಿ ಫಂಕ್ಷನ್ ಅಲ್ವಾ, ಮನೆ ತುಂಬ ಎಲ್ಲ ಸಾಮಾನಾಗ್ಬಿಟ್ಟಿತ್ತು. ಅದನ್ನ ಹೆಣ್ಮಕ್ಳೇ ಮಾಡಬೇಕು, ಹಂಗಾಗಿ ನಾನು ಮಾಡ್ತಾಯಿದ್ದೆ ಇದನ್ನೆಲ್ಲ ಪೂಜೆನ. ಇವಾಗೆಲ್ಲನೂ ನೀಟಾಗಿ ಉಳಿಸ್ತಾ ಇದ್ದೀನಿ. ಅವ್ರು ಏನೇನೆಲ್ಲ ತಂದಿದ್ರು ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಕಡೆ ಜೋಳದ ಹಿಟ್ಟಿನ ಇದು ವಡೆ, ಇದು ಹಿಟ್ಟಿನ ವಡೆ, ಜುನ್ಕದ ವಡೆ ಅಂತ ಕರಿತೀವಿ. ಆಮೇಲೆ ಇದು ಪುಂಡಿ ಪಲ್ಯ, ಆಮೇಲೆ ಕರ್ಜಿಕಾಯಿ, ಆಮೇಲೆ ಕಾಳು ಪಲ್ಯ ತೊಗೊಂಬಂದಿದ್ರು ಅವರು, ಆಮೇಲೆ ರೊಟ್ಟಿ, ಆಮೇಲೆ ಮೊಸರನ್ನ, ಆಮೇಲೆ ಎಲೆ ತೊಗೊಂಬರ್ತಾರೆ, ಆಮೇಲೆ ರೊಟ್ಟಿ ತೊಗೊಂಬಂದಿದ್ರು. ಸಾಕಿನ ಧಾರವಾಡ ನೋಡಿ, ಇಷ್ಟೆಲ್ಲ ತೊಗೊಂಬಂದಿದ್ರು. ಇದೆಲ್ಲ ಒಂದು ತಾಟಿಗೆ ಹಚ್ಚಿ ಎಳ್ಳು ನೈವೇದ್ಯ ಮಾಡಬೇಕು. ಒಂದು ದೇವ್ರಿಗೆ, ಆಮೇಲೆ ಇನ್ನೊಂದು ತಂದಿರ್ತಾರಲ್ಲ ಅವ್ರದ್ದು ಕುಪ್ಸ ಇರುತ್ತಲ್ಲ ಅವ್ರಿಗೊಂದು. ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು. ಅದು ನೆಕ್ಸ್ಟ್ ವೀಡಿಯೋನ ಮತ್ತೆ ನೆಕ್ಸ್ಟ್ ವಾಗಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು. ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅವ್ರು ತಂದಿದ್ದು. ಆಮೇಲೆ ಎಲ್ಲರಿಗೂ ಹಂಚ್ತಾರೆ ಅದನ್ನ. ಬನ್ನಿ, ನಾನು ಇವತ್ತು ಉತ್ತಪ್ಪನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಬೆಳಗ್ಗೆ ನಾನು ಮಸಾಲ ದೋಸೆ ಮಾಡಿದ್ದೆ, ಸ್ವಲ್ಪ ಜಾಸ್ತಿನೇ ಇಟ್ಟಿರ್ತೀನಿ. ಅದು ಒಂದಿನಕ್ಕೆ ಅವಾಗಷ್ಟೇ ಇದನ್ನ ಇಟ್ಟಿರ್ತೀನಿ. ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿಕೊಂಡೆ, ಈರುಳ್ಳಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಸ್ವಲ್ಪ ಉಪ್ಪು ಹಾಕಿ ನಾನು ಕಲಸಿ ಇಟ್ಕೊಂಡಿರ್ತೀನಿ. ಇದನ್ನು ಈ ರೀತಿ ದೋಸೆ ಹಿಟ್ಟು ಮೇಲೆ ಹಾಕಿ ಕೈಯಿಂದ ತಟ್ಟೋಕಿದ್ನ ಈ ರೀತಿ ನೀಟಾಗಿ. ಸ್ವಲ್ಪ ತೆಳ್ಳಗೆ ತಟ್ಟಬೇಕು, ಇಲ್ಲಾಂದರೆ ಸರಿಯಾಗಿ ಬೆಂದಲ್ಲ ಅದು. ಇದು ಈರುಳ್ಳಿದು ದೋಸೆ ಅಂತಲೂ ಕರಿತೀವಿ, ಉತ್ತಪ್ಪ ಅಂತಲೂ ಕರಿತೀವಿ ಇದನ್ನು. ಇದು ಸ್ವಲ್ಪ ಸಣ್ಣಗಿಟ್ಟು ನೀಟಾಗಿ ಬೇಯಿಸ್ಬೇಕು ಇದನ್ನು, ಇಲ್ಲಾಂದರೆ ಇದು ಸರಿಯಾಗಿ ಬೇಯಲ್ಲ ಆ್ಯಕ್ಚುಲಿ. ಸ್ವಲ್ಪ ನಾವು ಉರಿ ಜಾಸ್ತಿ ಇಟ್ಬಿಟ್ಟಿದ್ದೆ ಇದನ್ನ. ಇವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಸ್ವಲ್ಪ ಸರಿಯಾಗಿ ಬೆಂದಿದೆ.
ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ಬೆಣ್ಣೆ ಖಾಲಿ ಆಗಿತ್ತು, ಯಾಕಂದರೆ ಬೆಣ್ಣೆ ಹಾಕ್ಕೊಳ್ತಿದ್ದೆ, ಹಾಗಾಗಿ ತುಪ್ಪ ಹಾಕ್ಕೊತಿದ್ದೀನಿ. ಸ್ವಲ್ಪ ಜಾಸ್ತಿ ಬೆಂದಿದೆ, ಇದು ಸ್ವಲ್ಪ ಉರಿ ಜಾಸ್ತಿ ಇಟ್ಟಿದ್ದೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ, ಅಂದರೆ ಸರಿಯಾಗೆಲ್ಲ ಬೇಯುತ್ತದು. ಸ್ವಲ್ಪ ದಪ್ಪ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು. ಇದು ನೀಟಾಗಿ ಬೆಂದಿದೆ ಇವಾಗ ಎರಡು ಸೈಡು. ಇದನ್ನ ಸ್ವಲ್ಪ ಸಣ್ಣ ಉರಿಲಿಟ್ಟು ಬೇಯಿಸ್ಕೊಳ್ತೀನಿ ಇದನ್ನು ಇವಾಗ. ನೆಕ್ಸ್ಟು ಇದು ಮೇಲ್ಗಡೆ ಸ್ವಲ್ಪ ನಾವೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಕಲಸಿಟ್ಕೊಂಡಿರ್ತೀವಲ್ಲ, ಮೇಲೆ ಹಾಕ್ಕೊಂಡು ಆಮೇಲೆ ನೀಟಾಗಿ ತಟ್ಟಬೇಕು. ಇದನ್ನು ನಾನು ಸ್ವಲ್ಪ ತೆಳ್ಳಗೇ ತಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಜಾಸ್ತಿನೇ ಇರಬೇಕು. ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಉರಿಲಿಟ್ಟು ಬೇಯಿಸ್ಕೊಳ್ತೀನಿ. ಆಗಲೇ ಸ್ವಲ್ಪ ಉರಿ ಜಾಸ್ತಿ ಇಟ್ಟಿದ್ದೆ ನಾನು, ಹಾಗಾಗಿ ಇದನ್ನು ಸ್ವಲ್ಪ ಉರಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ. ಇದಕ್ಕೆ ಮೇಲುಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನೀಟಾಗಿ. ಇದು ಅಷ್ಟು ಹೊತ್ತಿಲ್ಲ, ಜಾಸ್ತಿ ಕರೆಕ್ಟಾಗಿ ಬೆಂದಿದೆ. ಇದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ, ಅಂದರೆ ನೀಟಾಗಿ ಬೇಯುತ್ತೆ. ಅಂದರೆ ಸ್ವಲ್ಪ ಈರುಳ್ಳಿ ದೋಸೆ ಸ್ವಲ್ಪ ದಪ್ಪ ಆಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಈರುಳ್ಳಿನೇ ಜಾಸ್ತಿ ಹಾಕಿರ್ತೀವಿ. ಸ್ವಲ್ಪ ಎರಡು ನೀಟಾಗಿ ಬೆಂದ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಎರಡು ಸೈಡು ನೀಟಾಗಿ ಬೆಂದಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಏನು ಚಟ್ನಿ ಅಂತ ಏನು ಬೇಕಾಗಿನಿಲ್ಲ. ನಾವು ಮೇಲೆ ತುಪ್ಪ ಆಮೇಲೆ ಶೇಂಗಾ ಚಟ್ನಿ ಹಾಕಿಬಿಟ್ಟೆ, ಶೇಂಗಾ ಚಟ್ನಿ ಅಥವಾ ಪುಟಾಣಿ ಚಟ್ನಿ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಇದು ಟೇಸ್ಟು. ಅದಕ್ಕೇನು ಬಟಾಟೆ ಪಲ್ಯ ಆಮೇಲೆ ಕೊಬ್ಬರಿ ಚಟ್ನಿ ಬೇಕಂತ ಏನಿಲ್ಲ. ಇದು ನೀಟಾಗಿ ಬಂದಿದೆ, ಎರಡು ಸೈಡೂ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ದೋಸೆ ಅಥವಾ ಉತ್ತಪ್ಪ ರೆಡಿಯಾಗಿದೆ. ಟ್ರೈ ಮಾಡಿ ಒಂದು ಸರಿ ಎಲ್ಲರೂ, ತುಂಬ ಚೆನ್ನಾಗಿರುತ್ತಿದ್ದು. ಪ್ಲೀಸ್ ನನ್ನ ವಿಡಿಯೋ ಎಲ್ಲನೂ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ. ಇದನ್ನು ಒಂದು ವರ್ಷ ತಿಂದರೂ ಹೊಟ್ಟೆ ತುಂಬಿಬಿಡುತ್ತೆ ಇದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್.